ಅಲ್ಲ, ರಾಜ್ಯಪಾಲರ ಸಂಘರ್ಷ ಏನಿಲ್ಲ. ರಾಜ್ಯಪಾಲರು ಸಂವಿಧಾನಬದ್ಧವಾಗಿ ಬಂದು ಅವರು ಅಡ್ರೆಸ್ ಮಾಡಬೇಕು. ಜಂಟಿ ಅಧಿವೇಶನನ ವರ್ಷದ ಪ್ರಥಮದಲ್ಲಿ ಅಡ್ರೆಸ್ ಮಾಡಬೇಕು. ಅದು ಸಾಂಪ್ರದಾಯಿಕವಾಗಿ ನಡ್ಕೊಬಂದಿರುವಂಥದ್ದು ಮತ್ತು ಕಾನೂನಾತ್ಮಕವಾಗಿವೆ. ಅವರು ಸ್ವಲ್ಪ ಓದಿದ್ದಾರೆ. ಆಮೇಲೆ ಬಾಕಿದು ಓದೋಕ್ಕೆ ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ, ಅದು ಅವ್ರಿಗೆ ವೈಯಕ್ತಿಕವಾಗಿ ಗೊತ್ತು. ಪೂರ ಓದ್ದಲೇ ಇದುವರೆಗೂ ಇತಿಹಾಸದಲ್ಲಿ ಪೂರ ಓದ್ತಿದ್ರು. ಈ ಸಾರಿ ಓದ್ದಲೇ ಜೈ ಹಿಂದ್ ಅಂತ ಪುಸ್ತಕ ಇಟ್ಟೋಗಿದ್ದಾರೆ. ಯಾಕೆ ಅಂತ ಅನ್ನೋದು ನೀವು ಯೋಚನೆ ಮಾಡ್ಬೇಕು ಈಗ ಮಾಧ್ಯಮದವರು. ಯಾಕೆ ರಾಷ್ಟ್ರಗೀತೆನೂ ತಗೊಂಡಂಗೆ ಹೋಗಿದ್ದಾರೆ. ಅಲ್ಲಿಗೆ ಈ ದೇಶದಲ್ಲಿ ಸಂವಿಧಾನಕ್ಕೆ ಅವಮರ್ಯಾದೆ ಮಾಡ್ದಂಗೆ ರಾಜ್ಯಪಾಲರು ಅಲ್ವಾ? ಯಾರೇ ಆಗಲಿ ಅದು ಅಂದು ಅವ್ರು ಆಗಲಿ, ಅವ್ರಿಗೆ ಓದೋಕ್ಕಾಗಲಿಲ್ಲ, ಹುಷಾರಿಲ್ಲ, ಮತ್ತೊಂದು ಏನೋ ಕಾರಣ ಏನೇ ಇರ್ಬೋದು, ಅದನ್ನು ನಾವು ಕೇಳೋಕ್ಕಾಗಲ್ಲ. ಓದುವಾಗ ಎದ್ದು ಹೋಗುವಾಗ ರಾಷ್ಟ್ರಗೀತೆ ತಗೊಂಡು ಹೋಗ್ಬೇಕಾಯ್ತು. ರಾಷ್ಟ್ರಗೀತೆ ಶುರು ಮಾಡಿ ಅಂತ ಹೇಳ್ಬೇಕಾಯ್ತು ಅವ್ರಿಗೆ. ರಾಷ್ಟ್ರಗೀತೆ ತಗೊಂಡು ಆಚೆ ಕಡೆಗೆ ಹೋಗಿದ್ರೆ ಸರಿ. ಬುಕ್ಕಲ್ಲಿ ಇದೆಯಲ್ಲ, ಬೇಕಾದಷ್ಟು ಅಂಶಗಳಿದ್ದಾವೆ. ಅದು ಸರ್ಕಾರದ ಹಕ್ಕು. ಅದನ್ನು ಬರೆದು ನಾವು ಹಿಂಗೆ ಮಾಡ್ತೀವಿ, ಇಂತಿಂಥದ್ರ ಬಗ್ಗೆ ಹೋರಾಟ ಮಾಡ್ತೀವಿ, ಹಿಂಗೆ ಅಂತ ರಾಜ್ಯಪಾಲರ ಕೈಲಿ ಹೇಳಿಸ್ಕೊಂಬಂದಿರೋದು ಸ್ವತಂತ್ರ ಭಾರತದಿಂದ ಬಂದಿರತಕ್ಕಂಥದ್ದು. ಅದು ಸಂವಿಧಾನ ಬಂದ ತಟ್ಟಿಂದ ಬಂದಿರತಕ್ಕಂಥದ್ದು. ಅದನ್ನು ಅವ್ರಿಗೆ ಓದೋಕ್ಕಾಗಲಿಲ್ಲ ಅನ್ನೋದು ಯಾಕೆ ಅಂತ ನಾವು ಕೇಳಂಗಿಲ್ಲ. ಅವ್ರನ್ನ ಎಲ್ಲ ಥರ ಲೇ ಮಾಡಿ ಹೋಗ್ತಾರೆ. ಕೇಂದ್ರ ಟೀಕೆ ಮಾಡ್ತಾರೋ ಏನು ಮಾಡ್ತಾರೋ ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ರಾಜ್ಯ ಸರ್ಕಾರ ಏನು ಮಾಡುತ್ತೆ, ಬರ್ಕೊಡುತ್ತೆ, ಅದನ್ನು ಓದುವಂಥದ್ದು ರಾಜ್ಯಪಾಲರ ಕರ್ತವ್ಯ. ಅದ್ರ ಸಾಧಕ ಬಾಧಕಗಳು ಆಮೇಲೆ. ಹೆಂಗೆ ಬಿ ಜೆ ಪಿಯವರು ಹೇಳ್ತಾರೆ, ಬಿ ಜೆ ಪಿಯವರು ಕಳಿಸ್ಯಾರಲ್ಲ, ಬಿ ಜೆ ಪಿಯವರು ತಾನೇ ಈ ಕೇಂದ್ರದಲ್ಲಿ ಸರ್ಕಾರ ಇರೋದು ಬಿ ಜೆ ಪಿದು. ರಾಜ್ಯಪಾಲರು ನೇಮಿಸ್ತಾರೆ ಯಾರು? ಬಿ ಜೆ ಪಿಯವರು ನೇಮಿಸಿದ್ದಾರೆ ಹೇಳ್ತಾರೆ. ಎಲ್ಲ ಬಿ ಜೆ ಪಿಯವರು ಬಿ ಜೆ ಪಿಯವ್ರ ಸಮರ್ಥನೆ ತಪ್ಪು. ಬಿ ಜೆ ಪಿಯವ್ರದ್ದು. ಸರ್ಕಾರ ಏನು ಮುಂದೆ ಮಾಡುತ್ತೆ? ಈಗ ಅವ್ರು ಓದಿಟ್ಟು ಇದು ಬುಕ್ಕನ್ನು ಚರ್ಚೆ ಮಾಡುತ್ತೆ, ನಾಳೆ ಚರ್ಚೆ ಆಗುತ್ತೆ, ಅಂಗೀಕಾರ ಆಗುತ್ತೆ. ಕಾನೂನು ಹೋರಾಟ ಮಾಡೋಕ್ಕಾಗಲ್ಲ. ಅವರು ಸಂವಿಧಾನ ಇದು ರಾಷ್ಟ್ರ ಏನು ಇದಕ್ಕೆ ಅಗೌರವ ಮಾಡೋಗಿದೆ ರಾಷ್ಟ್ರಗೀತೆಗೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಬೋದು. ಅದು ಹೋರಾಟ ಮಾಡ್ಬೋದು, ಪ್ರಶ್ನೆನೂ ಮಾಡ್ಬೋದು. ಅದು ಮುಂದೆ ನೋಡಬೇಕು. ನಮ್ಮ ಪಕ್ಷದಲ್ಲಿ ಏನು ನಿರ್ಣಯ ತಗುತ್ತೆ, ಸರ್ಕಾರ ಏನು ನಿರ್ಣಯ ತಗುತ್ತೆ. ತಮಿಳುನಾಡಲ್ಲೂ ಇದಾಯಿತು. ಇದು ಎಲ್ಲೋ ಕೇಂದ್ರ ಸರ್ಕಾರದ ಕೈಗೊಂಬುಗಳಾಗಿ ರಾಜ್ಯಪಾಲರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ಬರ್ತಾ ಇದೆ. ಅವಮರ್ಯಾದೆ ಇದು. ಪ್ರಜಾಪ್ರಭುತ್ವಕ್ಕೆ ಅವಮರ್ಯಾದೆ, ನಮ್ಮ ಸಂವಿಧಾನಕ್ಕೆ ಅವಮರ್ಯಾದೆ. ನಡೀಲಿ, ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಬೇಕಲ್ಲ. ಮಾಡಲಿ, ಅವರು ರಾಜಕೀಯ ಮಾಡ್ತಾರೆ, ಬಾಕಿಯವರು ಮಾಡ್ತಾರೆ ರಾಜಕೀಯ. ಆತ್ಮೀಯವಾಗಿ ಮಾತಾಡಿ ಪಕ್ಷದ ಸಂಘಟನೆ ಆತ್ಮೀಯವಾಗಿ ಮಾತಾಡಿದ್ರು. ಏನೋ ಮಾತಾಡಲಿ, ಅವ್ರು ಏನು ಮಾತಾಡ್ತಾರೋ ಅವ್ರ ಪಕ್ಷಕ್ಕೆ ಬಿಟ್ಟದ್ದು ನನಗೇನಾದ್ರು ಕಟ್ಟಿಗೆಡು. ಅವ್ರ ಪಕ್ಷದ ನಿರ್ಣಯ ಅವ್ರು ತಗೋತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.